ಪ್ರೀತಿಯುಳ್ಳ ಆತ್ಮೀಯ ಬಂಧುಗಳೇ, ಪ್ರತಿದಿನವೂ ಜನರೆಲ್ಲರನ್ನು ತನ್ನ ಬಳಿಗೆ ಮಮತೆಯಿಂದ ಕರೆಯುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತಾ ಇಂದಿನ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ಇಂದು ನಾವು ಅಪೊಸ್ತಲರ ಕೃತ್ಯಗಳು 15ನೇ ಅಧ್ಯಾಯ 12ನೇ ವಚನದಿಂದ 35 ವಚನಗಳವರೆಗೆ ಧ್ಯಾನ ಮಾಡಿ, ಅಲ್ಲಿ ಯೆರೂಸಲೇಮಿನಲ್ಲಿ ನಡೆದ ಮಹಾಸಭಾಕೂಟದ ತೀರ್ಮಾನವೇನು, ಇದರಿಂದ ವಿಶ್ವಾಸಿಗಳಿಗಾದ ಪ್ರಯೋಜನವೇನು ಎಂಬುದನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು ಪುಸ್ತಕದ 15ನೇ ಅಧ್ಯಾಯದ ಮೊದಲಿನ 11 ವಚನಗಳನ್ನು ನಾವು ಧ್ಯಾನ ಮಾಡಿ ಆ ಮೂಲಕ ಅನೇಕ ಸತ್ಯಗಳನ್ನು ಅರಿತುಕೊಂಡಿದ್ದೇವೆ. ದೇವರಿಗೆ ಸ್ತೋತ್ರವಾಗಲಿ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಗುಂಪು ಕೂಡಿದವರೆಲ್ಲರೂ ಈ ಮಾತುಗಳನ್ನು ಕೇಳಿ ಮೌನವಾಗಿದ್ದು, ಬಾರ್ನಬನೂ ಪೌಲನು ತಮ್ಮ ಮೂಲಕವಾಗಿ ದೇವರು ಅನ್ಯಜನರಲ್ಲಿ ಮಾಡಿದ್ದ ಎಲ್ಲ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ವಿವರಿಸುವುದನ್ನು ಕಿವಿಗೊಟ್ಟು ಕೇಳಿದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಬಾರ್ನಬ ಸೌಲರು ಹೇಳಿದ ವಿವರಗಳು ಅದ್ಭುತವಾದದ್ದಾಗಿತ್ತು. ಇದಾದ ಬಳಿಕ ಯಾಕೋಬನು ಮಾತನಾಡಲಿಕ್ಕಿದ್ದಾನೆ. ಆದರೆ ಈ ಯಾಕೋಬನು ಯೋಹಾನನ ತಮ್ಮನಲ್ಲ. ಅವನು ಈಗಾಗಲೇ ಹತಸಾಕ್ಷಿಯಾಗಿ ಕೊಲ್ಲಲ್ಪಟ್ಟಿದ್ದನು. ಹಾಗಾದರೆ ಈ ಯಾಕೋಬನು ಯಾರು ಎಂಬ ಕುರಿತು ಅನೇಕ ಪ್ರಶ್ನೆಗಳಿರುತ್ತವೆ. ಅವನು ಯೆರೂಸಲೇಮ್ ಸಭೆಯ ಒಬ್ಬ ನಾಯಕನೆಂದು ತಿಳಿದು ಬರುತ್ತದೆ. ಅಪೊಸ್ತಲ ಕೃತ್ಯಗಳು 12ನೇ ಅಧ್ಯಾಯ 17ನೇ ವಚನದಲ್ಲಿ ಪೇತ್ರನು ಅವನನ್ನು ಸಭೆಯ ಒಬ್ಬ ನಾಯಕನೆಂದು ಒಪ್ಪಿಕೊಂಡಿದ್ದನು. ಇವನು 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಅಲ್ಫಾಯನ ಮಗನಾದ ಯಾಕೋಬನಾಗಿದ್ದಿರಬಹುದು. ಆದರೆ ಸಭೆಯ ಸಂಪ್ರದಾಯದ ಪ್ರಕಾರ ಆದಿಯಿಂದಲೂ ಇವನು ಕರ್ತನಾದ ಯೇಸುವಿನ ತಮ್ಮನೆಂಬುದಾಗಿ ಹೇಳುತ್ತಾರೆ. ಯಾಕೋಬನ ಪತ್ರಿಕೆಯನ್ನು ಬರೆದವನು ಇವನೇ. ಪ್ರಿಯರೇ, ಇನ್ನೊಂದು ವಿಚಾರ ಹೇಳಬೇಕಿದೆ. ಅಪೊಸ್ತಲ ಕೃತ್ಯ ಪುಸ್ತಕವನ್ನು ಅಧ್ಯಯನ ಮಾಡುವ ಸರಿಯಾದ ಕ್ರಮವೆಂದರೆ ಅದನ್ನು ಪತ್ರಿಕೆಗಳ ಜೊತೆಯಾಗಿ ಅಧ್ಯಯನ ಮಾಡುವುದು. ಉದಾಹರಣೆಗೆ, ನಾವು ಈಗಾಗಲೇ ಗಲಾತ್ಯರಿಗೆ ಬರೆದ ಪತ್ರಿಕೆಯ ಕುರಿತಾಗಿ ಹೇಳಿದ್ದೇವೆ. ಅಪೊಸ್ತಲ ಕೃತ್ಯಗಳು 13 ಮತ್ತು 14ನೇ ಅಧ್ಯಾಯಗಳನ್ನು ಧ್ಯಾನ ಮಾಡುವಾಗ ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ ಸಹ ಅಧ್ಯಯನ ತುಂಬ ಸಹಕಾರಿಯಾಗಿತ್ತು. ಈಗ 15ನೇ ಅಧ್ಯಾಯವನ್ನು ಕಲಿಯುವಾಗ ಜೊತೆಗೆ ಯಾಕೋಬನು ಬರೆದ ಪತ್ರಿಕೆಯನ್ನು ಜೊತೆಯಾಗಿ ಕಲಿಯುವುದರಿಂದ ಪ್ರಯೋಜನವಾದಿತ್ತು. ಪ್ರಿಯರೇ, ಇಲ್ಲಿ ಯಾಕೋಬನು ಯೆರೂಸಲೇಮ್ ಮಹಾಕೂಟದ ಅಭಿಪ್ರಾಯಗಳನ್ನು ಸಂಗ್ರಹ ರೂಪವಾಗಿ ತಿಳಿಸಿ ಭವಿಷ್ಯದ ಕುರಿತು ದೇವರ ಯೋಜನೆ ಏನೆಂಬುದನ್ನು ತಿಳಿಸುತ್ತಾನೆ. ಪ್ರಿಯರೇ, ಈ ಜನರು ಹೊಸ ಯುಗವೊಂದರ ಆರಂಭವಾಗುವ ಹೊಸ್ತಿಲಲ್ಲಿರುತ್ತಾರೆಂಬುದನ್ನು ತಿಳಿಯಬೇಕು. 50ನೇ ದಿನದಂದು ಸಭೆ ಅಸ್ತಿತ್ವಕ್ಕೆ ಬಂದಿತು. ಅದು ಇನ್ನೂ ಬಾಲ್ಯಾವಸ್ಥೆಯಲ್ಲಿಯೇ ಇದೆ. ನಾವು ಸಭಾಯುಗ ಅಂದರೆ ಕೃಪಾ ಯುಗದಲ್ಲಿದ್ದೇವೆಂಬುದನ್ನು ಕೆಲವರು ತಿಳಿದುಕೊಳ್ಳುವುದಿಲ್ಲ. ಆದ್ದರಿಂದ ಹೊಸ ಯುಗದ ಪ್ರಾರಂಭವಾಗುವ ಹೊಸ್ತಿಲಲ್ಲಿರುವ ಈ ಜನರ ಕುರಿತಾಗಿ ನಾವು ಅತಿಯಾಗಿ ವಿಮರ್ಶೆ ಮಾಡದಿರೋಣ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಅವರು ಮಾತನಾಡುವುದನ್ನು ಮುಗಿಸಿದ ಮೇಲೆ ಯಾಕೋಬನು ಆ ಪ್ರಸ್ತಾಪವನ್ನು ಹಿಡಿದು ಹೇಳಿದ್ದೇನೆಂದರೆ, ಸಹೋದರರೇ, ನಾನು ಹೇಳುವುದನ್ನು ಕೇಳಿರಿ ಎಂಬುದಾಗಿ. ಪ್ರಿಯರೇ, ಪೇತ್ರನು ಮಾತನಾಡಿದ ಬಳಿಕ ಪೌಲ ಬಾರ್ನಬರು ತಮ್ಮ ವರದಿಯನ್ನು ಸಲ್ಲಿಸಿದ ಬಳಿಕ ಬೇರೆ ಯಾರಿಗೂ ಮಾತನಾಡಲು ಏನೂ ಇಲ್ಲದರಿಂದ ಅಲ್ಲಿ ಮೌನ ಉಂಟಾಯಿತು. ಯಹೂದಿ ಮತಾವಲಂಬಿಗಳೂ ಕೂಡ ನಡೆದ ಸಂಗತಿಗಳ ವರದಿಯನ್ನು ಕೇಳಿದ ಬಳಿಕ ಸುಮ್ಮನಾದರು. ಬಳಿಕ ಯಾಕೋಬನು ಆ ಜನ ಸಮುದಾಯಕ್ಕೆ ಮಾತನಾಡತೊಡಗುವಾಗ ಕೇಳಿರಿ ಎಂದು ಹೇಳುತ್ತಾನೆ. ಅಂದರೆ ಗಮನವಿಟ್ಟು ಕೇಳಿರಿ ಎಂದರ್ಥ. ಅವನು ಹೇಳಬೇಕೆಂದಿರುವುದು ಅತಿ ಮುಖ್ಯವಾದದ್ದಾಗಿದೆ. ಆದ್ದರಿಂದ ನಾನು ನೀನೂ ಕೂಡ ಅದನ್ನು ಕೇಳಬೇಕಾಗಿದೆ. ನಾವು ಮಾತನಾಡುವುದಕ್ಕೆ ಕಡಿಮೆ ಸಮಯ ಕೊಟ್ಟು ದೇವರ ಮಾತಿಗೆ ಕಿವಿಗೊಡುವುದಕ್ಕೆ ಹೆಚ್ಚು ಸಮಯ ಕೊಡಬೇಕಾಗಿದೆ. ಬನ್ನಿರಿ, ಈಗ ಕೇಳೋಣ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 4ನೇ ವಚನದಲ್ಲಿ, ದೇವರು ಮೊದಲಲ್ಲಿ ಅನ್ಯಜನರನ್ನು ಕಟಾಕ್ಷಿಸಿ ನೋಡಿ ತನ್ನ ಹೆಸರಿಗಾಗಿ ಅವರೊಳಗಿಂದ ಒಂದು ಪ್ರಜೆಯನ್ನು ಆರಿಸಿಕೊಂಡ ವಿಧವನ್ನು ಸಿಮೆಯೋನನು ವಿವರಿಸಿದನಷ್ಟೇ ಎಂಬುದಾಗಿ. ಪ್ರಿಯರೇ, ಯಾಕೋಬನು ಪೇತ್ರನ ಮಾತಿಗೆ ಪೂರ್ಣ ಒಪ್ಪಿಕೊಳ್ಳುವನಾಗಿದ್ದನು. ಅವನು
ಈ ಯುಗಕ್ಕೆ ದೇವರ ಯೋಜನೆ ಏನೆಂಬುದನ್ನು ತಿಳಿಸುತ್ತಾನೆ. ದೇವರು ಇಡೀ ಲೋಕವನ್ನು ರಕ್ಷಿಸಲಿದ್ದಾನೋ? ಇಲ್ಲ. ದೇವರು ತನ್ನ ರಾಜ್ಯವನ್ನು ತರುವುದಕ್ಕಿದ್ದಾನೋ? ಇಲ್ಲ. ಹಾಗಾದರೆ ದೇವರು ಎಂದು ಏನು ಮಾಡುತ್ತಿದ್ದಾನೆ? ಪ್ರಿಯರೇ, ಆತನು ಅನ್ಯ ಜನರನ್ನು ಸಂದರ್ಶಿಸಿ ಅವರೊಳಗಿಂದ ತನ್ನ ಹೆಸರಿಗಾಗಿ ಒಂದು ಪ್ರಜೆಯನ್ನು ಆರಿಸಬೇಕೆಂದಿದ್ದಾನೆ. ಪ್ರಕಟಣೆಯಲ್ಲಿ ನಾವು ನೋಡುತ್ತೇವೆ, ದೇವರ ಸಿಂಹಾಸನದೆದುರು ಎಲ್ಲ ಕುಲ, ಜನಾಂಗ, ದೇಶ, ಭಾಷೆಗಳವರು ನೆರೆದು ಬರುತ್ತಾರೆ ಎಂದು. ದೇವರ ವಾಕ್ಯವು ಲೋಕಕ್ಕೆಲ್ಲ ತಿಳಿಸಲ್ಪಡಬೇಕಾಗಿದೆ. ಅದಕ್ಕೆ ವಿರೋಧಗಳು ಬರುತ್ತವೆ, ಧರ್ಮಭ್ರಷ್ಟತೆ ಉಂಟಾಗುತ್ತದೆ. ಆದರೆ ದೇವರ ವಾಕ್ಯವು ಲೋಕಕ್ಕೆಲ್ಲ ತಿಳಿಸಲ್ಪಡಬೇಕಾಗಿದೆ. ಯಾಕಂದರೆ ದೇವರು ತನ್ನ ಹೆಸರಿಗಾಗಿ ಒಂದು ಪ್ರಜೆಯನ್ನು ಆರಿಸಲಿಕ್ಕಿದ್ದಾನೆ. ಪ್ರಿಯರೇ, ಇದರಿಂದಾಗಿಯೇ ದೇವರ ವಾಕ್ಯದ ಪ್ರಸಾರಕ್ಕಾಗಿ ನಾನು ಇಷ್ಟು ಆಸಕ್ತನಾಗಿರುವುದು. ಈ ದಿನಗಳಲ್ಲಿ ವಿವಿಧ ಮಾಧ್ಯಮದ ಮೂಲಕ ಎಲ್ಲ ಭಾಷೆ, ಪ್ರದೇಶ, ಕುಲ, ಸ್ಥಿತಿಗಳ ಜನರು ದೇವರ ವಾಕ್ಯವನ್ನು ಕೇಳುತ್ತಿದ್ದಾರೆ. ನಮ್ಮ ಈ ಕಾರ್ಯಕ್ರಮವು ಪ್ರಪಂಚದಾದ್ಯಂತ ಪ್ರಸಾರವಾಗುತ್ತಾ ಇರುತ್ತದೆ. ದೇವರು ಆ ವಾಕ್ಯದಲ್ಲಿ ಏನು ಮಾಡುತ್ತಾನೆ? ಆತನು ತನಗಾಗಿ ಒಂದು ಜನವನ್ನು ಕರೆಯುತ್ತಿದ್ದಾನೆ. ದೇವರ ವಾಕ್ಯ ಕೇಳಿದವರೆಲ್ಲರೂ ನಂಬುತ್ತಾರೆಂದಲ್ಲ, ಆದರೆ ಎಲ್ಲರೂ ಯೇಸುಕ್ರಿಸ್ತನ ಶುಭವರ್ತಮಾನವನ್ನು ಅಂಗೀಕರಿಸುವುದಿಲ್ಲ. ಕೇಳಿದವರೊಳಗಿಂದ ದೇವರು ತನಗೋಸ್ಕರ ಒಂದು ಗುಂಪನ್ನು ಕರೆಯುತ್ತಾನೆ. ವಚನ 14 ಅಡಿಗೆರೆ ಹಾಕಿಟ್ಟುಕೊಳ್ಳಿರಿ. ದೇವರು ತನಗೋಸ್ಕರ ಒಂದು ಜನರ ಗುಂಪನ್ನು ಆರಿಸುವುದಕ್ಕಾಗಿ ಅನ್ಯ ಜನರನ್ನು ಸಂಧಿಸುತ್ತಿದ್ದಾನೆ. ಕರ್ತನಾದ ಯೇಸುವಿನಲ್ಲಿರುವ ರಕ್ಷಣೆಯ ಕುರಿತಾಗಿ ಜನರಿಗೆ ತಿಳಿಸಿ ಅವರಿಗೆ ದೇವರ ವಾಕ್ಯವನ್ನು ಕಲಿಸುವ ಈ ಅವಕಾಶಕ್ಕಾಗಿ ನಾನು ದೇವರಿಗೆ ಕೃತಜ್ಞನಾಗಿದ್ದೇನೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 15ನೇ ವಚನ ಹೀಗೆ ಹೇಳುತ್ತದೆ, ಇದಕ್ಕೆ ಪ್ರವಾದಿಗಳ ಮಾತುಗಳು ಒಪ್ಪುತ್ತವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಹೊಸ ಯುಗವು ಹಳೆ ಒಡಂಬಡಿಕೆಗೆ ವಿರುದ್ಧವಾದದ್ದೋ? ಇಲ್ಲ, ಪ್ರವಾದಿಗಳ ಮಾತುಗಳು ಇದಕ್ಕೆ ಒಪ್ಪುತ್ತವೆ. ಯಾಕೋಬನು ಪ್ರವಾದಿಯ ಮಾತೊಂದನ್ನು ಎತ್ತಿ ಹೇಳುತ್ತಿದ್ದಾನೆ. ಆಮೋಸನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸಿರಿ. ಅಲ್ಲಿನ ಇದಾದ ಮೇಲೆ ಎಂಬುದರ ಅರ್ಥ ಆ ದಿನದಲ್ಲಿ ಎಂಬುದಾಗಿ. ಇದರ ಅರ್ಥವೇನು? ಯಾವುದರ ನಂತರ? ದೇವರು ತನಗಾಗಿ ಒಂದು ಜನವನ್ನು ಕರೆದ ಬಳಿಕ. ದೇವರು ಈ ದಿನಗಳಲ್ಲಿ ತನಗಾಗಿ ಜನರನ್ನು ಕರೆಯುತ್ತಿದ್ದಾನೆ. ಅವರು ಸಭೆಯ ಒಂದು ಭಾಗವಾಗುತ್ತಾರೆ. ದೇವರು ಈ ಲೋಕದಿಂದ ತನ್ನ ಸಭೆಯನ್ನು ಕರೆದುಕೊಳ್ಳುವ, ಅಂದರೆ ಮೇಲಕ್ಕೆ ಎತ್ತಲ್ಪಡುವ ದಿನ ಬರುತ್ತದೆ. ಅದು ದೇವರ ಯೋಜನೆಯಲ್ಲಿರುವ ಮುಂದಿನ ಕಾರ್ಯವಾಗಿದೆ. ಇದಾದ ಬಳಿಕ, ಅಂದರೆ ತನ್ನ ಸಭೆಯನ್ನು ಲೋಕದಿಂದ ಮೇಲಕ್ಕೆತ್ತಿದ ಬಳಿಕ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದಾದ ಬಳಿಕ ನಾನು ಹಿಂತಿರುಗಿ ಬಂದು ದಾವೀದನ ಬಿದ್ದು ಹೋಗಿರುವ ಗುಡಾರವನ್ನು ಎತ್ತುವೆನು. ಅದರಲ್ಲಿ ಹಾಳಾದದನ್ನು ನಾನು ಸರಿಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಾವೀದನ ಗುಡಾರವು ಬಿದ್ದು ಹೋಗಿರುತ್ತದೆ. ಅದಕ್ಕೆ ಯಾವ ಸಂಶಯವೂ ಇಲ್ಲ. ದಾವೀದನ ವಂಶದವರಲ್ಲಿ ಯಾರೂ ಉಳಿದಿಲ್ಲ. ಉಳಿದಿರುವ ಒಬ್ಬನೇ ಒಬ್ಬನು ಈಗ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಆದರೆ ದೇವರು ಅದನ್ನು ತಿರುಗಿ ಕಟ್ಟುವುದಕ್ಕಿದ್ದಾನೆ. ಆತನು ಯೇಸುವನ್ನು ತಿರುಗಿ ಕಳುಹಿಸಲಿಕ್ಕಿದ್ದಾನೆ. ದೇವರು ತನ್ನ ಮಗನಿಗೆ ಹೇಳುತ್ತಾನೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನದಲ್ಲಿ, ದೇವದೂತರಲ್ಲಿ ಯಾವನ ವಿಷಯದಲ್ಲಾದರೂ ನಾನು ನಿನ್ನ ವಿರೋಧಿಗಳನ್ನು ನಿನಗೆ ಪಾದಪೀಠವಾಗ ಮಾಡುವ ತನಕ ನನ್ನ ಬಲಗಡೆಯಲ್ಲಿ ಕೂತುಕೊಂಡಿರು ಎಂಬುದಾಗಿ ಎಂದಾದರೂ ಹೇಳಿದ್ದಾನೋ? ಪ್ರಿಯರೇ, ದೇವರು ಕ್ರಿಸ್ತನ ವೈರಿಗಳನ್ನೆಲ್ಲ ಆತನ ಕಾಲ ಕೆಳಗೆ ಹಾಕಲಿದ್ದಾನೆ. ವಿರೋಧತ್ವವು ಒಂದು ದಿನ ಕೊನೆಗೊಳ್ಳಲಿದೆ. ಆತನು ಯೇಸುವನ್ನು ತಿರುಗಿ ಕಳಿಸುವವರೆಗೆ ಪವಿತ್ರಾತ್ಮನು ಹೇಳುತ್ತಿದ್ದಾನೆ. ಕೀರ್ತನೆಗಳು 2:12ನೇ ವಚನದಲ್ಲಿ, ಮಗನಿಗೆ ಮುದ್ದಿಡಿರಿ, ಇಲ್ಲವಾದರೆ ಆತನ ಕೋಪವು ಬೇಗನೆ ಪ್ರಜ್ವಲಿಸಲು ನೀವು ದಾರಿಯಲ್ಲೇ ನಾಶವಾದಿರಿ. ಆತನ ಮೊರೆಹೊಕ್ಕವರೆಲ್ಲರೂ ಧನ್ಯರು ಎಂಬುದಾಗಿ. ಪ್ರಿಯರೇ, ದೇವರ ಕಾರ್ಯವು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಆತನು ಲೋಕದೊಳಗಿಂದ ಒಂದು ಜನವನ್ನು ಕರೆಯುತ್ತಿದ್ದಾನೆ. ಆತನ ಎರಡನೇ ಕೆಲಸ ದಾವೀದನ ವಂಶವನ್ನು ತಿರುಗಿ ಕಟ್ಟುವುದು. ಅಂದರೆ ಆತನು ಇಸ್ರಾಯೇಲ್ಯರ ಮೇಲೆ ದಾವೀದನ ಆಳ್ವಿಕೆಯನ್ನು ಸ್ಥಾಪಿಸಲಿಕ್ಕಿದ್ದಾನೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಮನುಷ್ಯ ಜಾತಿಯ ಉಳಿದ ಜನಗಳು, ಅಂದರೆ ದೇವಜನರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನನ್ನು ಹುಡುಕುವರಾಗಬೇಕೆಂದು ಎಂಬುದಾಗಿ. ಪ್ರಿಯರೇ, ಈಗ ಆತನು ಅನ್ಯ ಜನರೊಳಗಿಂದ ಜನರನ್ನು ಕರೆಯುತ್ತಿದ್ದಾನೆ. ಆದರೆ ಆ ದಿನದಲ್ಲಿ ಅನೇಕರು ದೇವರ ಕಡೆಗೆ ತಿರುಗಿಕೊಳ್ಳುವರು. ಇದು ಸಭೆಯು ಈ ಲೋಕದಿಂದ ಎತ್ತಲ್ಪಟ್ಟ ಬಳಿಕ ಆಗುತ್ತದೆ. ಇವರು ದೇವರ ರಾಜ್ಯವನ್ನು ಪ್ರವೇಶಿಸುವರು.
ಉಳಿದ ಜನರು ದೇವರನ್ನು ಹುಡುಕುವರು ಮತ್ತು ದೇವರೆನಿಸಿಕೊಳ್ಳುವ ಸಕಲ ಜನಾಂಗಗಳು ಕರ್ತನ ಕಡೆಗೆ ತಿರುಗಿಕೊಳ್ಳುವರು. ಇದು ದೇವರ ಕಾರ್ಯಕ್ರಮದಲ್ಲಿನ 3ನೇ ಹೆಜ್ಜೆಯಾಗಿದೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 18ನೇ ವಚನ ಹೀಗೆ ಹೇಳುತ್ತದೆ, ಆದಿಯಿಂದ ಈ ಕಾರ್ಯಗಳನ್ನು ತಿಳಿಯಪಡಿಸುವ ಕರ್ತನು ನುಡಿಯುತ್ತಾನೆ ಎಂಬುದಾಗಿ. ಪ್ರಿಯರೇ, ಯಾಕೋಬನು ಸಾರಾಂಶವಾಗಿ ಮಾತನಾಡುತ್ತಾನೆ. ದೇವರು ಒಂದು ನಿರ್ದಿಷ್ಟ ಕಾರ್ಯಕ್ರಮದಂತೆ ನಡೆಯುತ್ತಾನೆಂದು ಅವನಿಗೆ ಗೊತ್ತು. ಈಗ ಯಾಕೋಬನು ತನ್ನ ತೀರ್ಮಾನವನ್ನು ತಿಳಿಸಲಿಕ್ಕಿದ್ದಾನೆ. ಅದು ಅತೀ ಪ್ರಾಮುಖ್ಯವಾದ ತೀರ್ಮಾನವಾಗಿರುತ್ತದೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 19 ಮತ್ತು 20ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಹೀಗಿರಲಾಗಿ ನನ್ನ ಅಭಿಪ್ರಾಯವೇನೆಂದರೆ ಅನ್ಯಜನರಲ್ಲಿ ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು ತೊಂದರೆ ಪಡಿಸಬಾರದು. ಆದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ಹಾದರವನ್ನು, ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ನಾವು ಅವರಿಗೆ ಕಾಗದವನ್ನು ಬರೆದು ಅಪ್ಪಣೆ ಕೊಡೋಣ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ತೆಗೆದುಕೊಂಡ ತೀರ್ಮಾನವೇನೆಂದರೆ ದೇವರ ಕಡೆಗೆ ತಿರುಗಿಕೊಂಡ ಅನ್ಯಜನರನ್ನು ಮೋಶೆಯ ಧರ್ಮಶಾಸ್ತ್ರದಡಿಗೆ ತಾರದಿರೋಣ ಎಂದು. ಆದರೆ ಅನ್ಯಜನರಲ್ಲಿ ಕೇಳಿಕೊಳ್ಳುವುದೇನೆಂದರೆ ಅವರು ಕೆಲವು ಕಾರ್ಯಗಳನ್ನು ಮಾಡಬೇಕು. ಅಂದರೆ ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು ವಿಸರ್ಜಿಸಬೇಕು. ಇದು ನಿರ್ದಿಷ್ಟವಾಗಿ ಯಾಕೆ ಎಂಬುದು ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆಯಲ್ಲಿ ಮತ್ತೊಮ್ಮೆ ಹೇಳುವಾಗ ತಿಳಿಸಲ್ಪಟ್ಟಿದೆ. ಆಗಿನ ಕಾಲದ ಅನ್ಯಜನರೆಲ್ಲರೂ ವಿಗ್ರಹಾರಾಧಕರಾಗಿದ್ದರು ಮತ್ತು ಕೊರಿಂಥದಲ್ಲಿನ ಪಟ್ಟಣಗಳಲ್ಲಿ ಜನರು ತಮ್ಮಲ್ಲಿನ ಉತ್ತಮ ಪ್ರಾಣಿಗಳನ್ನು ತಮ್ಮ ದೇವತೆಗಳಿಗೆ ಬಲಿಯಾಗಿ ಅರ್ಪಿಸುತ್ತಿದ್ದರು. ಈ ಕುರಿತಾಗಿ ಅವರು ಬಹು ಜಾಣ್ಮೆಯಿಂದ ಕೆಲಸ ನಡೆಸುತ್ತಿದ್ದರು. ಅವರು ತಮ್ಮ ಪ್ರಾಣಿಗಳನ್ನು ಗುಡಿಯೊಳಕ್ಕೆ ತೆಗೆದುಕೊಂಡು ಹೋಗಿ ಅದನ್ನು ಅರ್ಪಿಸುತ್ತಿದ್ದರು. ಬಳಿಕ ಜನರು ಆ ಪ್ರಾಣಿಯ ಮಾಂಸವನ್ನು ಗುಡಿಗಳ ಪಕ್ಕದಲ್ಲಿರುವ ಮಾಂಸದ ಅಂಗಡಿಗಳಲ್ಲಿ ಮಾರುತ್ತಿದ್ದರು. ಈ ಸ್ಥಳಗಳಲ್ಲಿ ಅತ್ಯುತ್ತಮವಾದ ಮಾಂಸವು ದೊರೆಯುತ್ತಿತ್ತು. ಪ್ರಿಯರೇ, ಅನ್ಯರಿಗೆ ಇದರಿಂದೇನಾದರೂ ಬೇಸರವಾಗಲಿಲ್ಲ. ಅವರು ಯಾವಾಗಲೂ ಈ ಸ್ಥಳಗಳಿಂದಲೇ ಮಾಂಸವನ್ನು ಕೊಂಡುಕೊಳ್ಳುತ್ತಿದ್ದರು. ಅವರ ಮನಸ್ಸಾಕ್ಷಿಗಳಿಗೆ ಇದರಿಂದೇನೂ ಬಾಧಕವಾಗುತ್ತಿರಲಿಲ್ಲ. ಆದರೆ ಯಹೂದಿ ಕ್ರೈಸ್ತರಿಗೆ ಇದು ಬೇಸರದ ಸಂಗತಿಯಾಗಿತ್ತು. ಅವರಿಗೆ ವಿಗ್ರಹಗಳಿಗೆ ಅರ್ಪಿತವಾದುದನ್ನು ತಿನ್ನಲೇಬಾರದೆಂಬ ನಿಯಮವಿತ್ತು. ಆದ್ದರಿಂದ ಇಲ್ಲಿರುವ ವಿಚಾರವೇನೆಂದರೆ, ಒಬ್ಬ ಅನ್ಯನು ಯಹೂದ್ಯನೊಬ್ಬನನ್ನು ಊಟಕ್ಕೆ ಕರೆದರೆ ವಿಗ್ರಹಗಳಿಗೆ ಅರ್ಪಿತವಾದುದನ್ನು ಉಣಬಡಿಸಬಾರದು. ಮತ್ತು ಈ ವಿನಂತಿಯು ಅನ್ಯಜನರನ್ನು ಮೋಶೆಯ ಧರ್ಮಶಾಸ್ತ್ರಕ್ಕೆ ಅಧೀನ ಮಾಡುವಂಥದ್ದಲ್ಲ. ಅವರು ತಮ್ಮ ಯಹೂದ್ಯ ಸಹೋದರನಿಗೆ ಮನಸ್ಸಿಗೆ ಬೇಸರನುಂಟು ಮಾಡುವ ಯಾವುದನ್ನೂ ಮಾಡಬಾರದೆನ್ನುವ ಒಂದು ವಿನಂತಿಯಷ್ಟೇ. ಆದರವನ್ನು ಅವರು ವಿಸರ್ಜಿಸಬೇಕೆಂದು ಹೇಳಿದೆ. ಇದು ಯಾಕೆ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿದೆ ಎಂದು ತಿಳಿಯಬೇಕಾದರೆ ನಾವು ಅದರ ಹಿನ್ನೆಲೆಯನ್ನು ತಿಳಿದುಕೊಳ್ಳಬೇಕಾಗಿದೆ. ಆ ದಿನಗಳಲ್ಲಿ ಅನ್ಯಜನರಲ್ಲಿ ಆದರವು ಎಷ್ಟು ಸಾಮಾನ್ಯವಾಗಿತ್ತೆಂದರೆ ಅವರಿಗೆ ಅದರಿಂದ ಏನೂ ಮನಸ್ಸಾಕ್ಷಿ ಚುಚ್ಚುತ್ತಿರಲಿಲ್ಲ. ಮಾತ್ರವಲ್ಲದೆ ಕೆಲವು ಧಾರ್ಮಿಕ ವಿಧಿಗಳಲ್ಲಿ ಆದರವು ಒಂದು ಭಾಗವಾಗಿಯೇ ಇತ್ತು. ಆದ್ದರಿಂದ ಕ್ರೈಸ್ತರಾದ ಅನ್ಯಜನರು ಆದರದಿಂದ ದೂರವಿರಬೇಕಾಗಿತ್ತು. ಕರ್ತನಲ್ಲಿ ಪ್ರಿಯರೇ, ಅನೇಕರು ಆಧುನಿಕ ನೈತಿಕತೆಯ ಕುರಿತಾಗಿ ಮಾತನಾಡುತ್ತಾರೆ. ಅವರು ಆಧುನಿಕ ನೈತಿಕತೆ ಎಂದು ಕರೆಯುವಂಥದ್ದು ಹಳೆ ಮೂರ್ತಿ ಪೂಜೆಯೇ ಆಗಿರುತ್ತದೆ. ನಮ್ಮ ಪೂರ್ವಜರು ಅಡವಿಗಳಿಂದ ಅರೆನಗ್ನರಾಗಿ ಬಂದರೂ ಅನೀತಿಯುತವಾಗಿ ಜೀವಿಸುತ್ತಾ ಇದ್ದರು. ಈಗಿನ ಆಧುನಿಕ ನೈತಿಕತೆಯಲ್ಲಿ ಆಧುನಿಕವಾದದ್ದೇನೂ ಇರುವುದಿಲ್ಲ. ಪ್ರಿಯರೇ, ಮಾತ್ರವಲ್ಲದೆ ಅನ್ಯಜನಗಳಿಂದ ಕ್ರೈಸ್ತರಾದವರು ಕುತ್ತಿಗೆ ಹಿಸುಕಿ ಕೊಂದದ್ದನ್ನು, ರಕ್ತವನ್ನು ವಿಸರ್ಜಿಸಬೇಕೆಂದು ಯೆರೂಸಲೇಮಿನ ಮಹಾಕೂಟವು ಕೇಳಿಕೊಂಡಿತು. ಇದು ಕೂಡ ತಮ್ಮ ಯಹೂದ್ಯ ಸಹೋದರರಿಗೆ ಬೇಸರವಾಗಬಾರದೆಂಬ ಕಾರಣಕ್ಕಾಗಿ. ಪ್ರಿಯರೇ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 21ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಯಾಕೆಂದರೆ ಪುರಾತನ ಕಾಲದಿಂದ ಎಲ್ಲ ಪಟ್ಟಣಗಳಲ್ಲಿ ಮೋಶೆಯ ಗ್ರಂಥವನ್ನು ಬೋಧಿಸುವವರಿದ್ದಾರೆ. ಅದು ಪ್ರತಿ ಸಬ್ಬತ್ ದಿನವೂ ಸಭಾಮಂದಿರಗಳಲ್ಲಿ ಪಾರಾಯಣವಾಗುತ್ತದಲ್ಲ ಎಂದು ಹೇಳಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಯಾಕೋಬನು ಹೇಳಿದ್ದನ್ನು ನಾವು ಪುನೊಮ್ಮೆ ನೋಡಿಕೊಳ್ಳಬೇಕು. ಅವನು ಸಭೆಯನ್ನು ಪ್ರವಾದಿಗಳ ಕಾರ್ಯಕ್ರಮದೊಳಗೆ ಇರಿಸುತ್ತಾನೆ. ಆದರೆ ಸಭೆಯು ಪ್ರವಾದನೆಯ ಸಂಗತಿಯಲ್ಲ. ದೇವರು ಅನ್ಯಜನಗಳೊಳಗಿಂದ ತನಗಾಗಿ ಒಂದು ಗುಂಪನ್ನು ಕರೆಯುತ್ತಿದ್ದಾನೆ. ಆ ಬಳಿಕ ಪ್ರವಾದಿಗಳ ಕಾರ್ಯಕ್ರಮ ಬರುತ್ತದೆ. ಮೊದಲನೇದಾಗಿ ಇದಾದ ಮೇಲೆ, ಅಂದರೆ ಸಭೆಯು ಲೋಕದೊಳಗಿಂದ ತೆಗೆಯಲ್ಪಟ್ಟ ಮೇಲೆ, ನಾನು ಹಿಂತಿರುಗಿ ಬಂದು ಎಂಬುದು ಪ್ರಕಟಣೆ 19ರಲ್ಲಿ ಹೇಳಿದ ಕ್ರಿಸ್ತನ 2ನೇ ಬರುಣದ ಕುರಿತಾಗಿದೆ. ಎರಡನೇದಾಗಿ ಬಿದ್ದು ಹೋದ ದಾವೀದನ ಗುಡಾರವನ್ನು ಎತ್ತುವೆನು
ಎಂಬುದಾಗಿ ನೋಡುವಾಗ ಈಗ ಬಿದ್ದಿರುವ ದಾವೀದನ ವಂಶದ ಕುರಿತಾಗಿದೆ. ಮೂರನೇದಾಗಿ ಕ್ರಿಸ್ತನು ತಿರುಗಿ ಬಂದಾಗ ಉಳಿದ ಜನರಿಗೆ ಕರ್ತನನ್ನು ಹುಡುಕುವ ಒಂದು ಮಾರ್ಗವಾಗುತ್ತದೆ. ನಾಲ್ಕನೇದಾಗಿ ಆ ದಿನದಲ್ಲಿ ಎಂಬುದಾಗಿ ನೋಡುವಾಗ ಎಲ್ಲ ಅನ್ಯಜನರು ರಾಜ್ಯದಲ್ಲಿ ಸೇರಿರುವರು. ಮುಖ್ಯ ವ್ಯತ್ಯಾಸ ವಿಷಯವು ಅನ್ಯಜನಗಳೊಳಗಿಂದ ಹಾಗೂ ಎಲ್ಲ ಅನ್ಯಜನಗಳು ಎಂಬುದು. ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ ಸಭಾಕೂಟದ ತೀರ್ಮಾನದ ಪ್ರಕಟಣೆ ಎಂಬುದಾಗಿ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 22-23 ವಚನ ಹೀಗೆ ಹೇಳುತ್ತದೆ. ಆಗ ಅಪೊಸ್ತಲರು ಸಭೆ ಹಿರಿಯರು ಸರ್ವಸಭೆಯ ಸಮ್ಮತಿಯಿಂದ ತಮ್ಮಲ್ಲಿ ಕೆಲವರನ್ನು ಆರಿಸಿಕೊಂಡು ಪೌಲ ಬಾರ್ನಬರ ಜೊತೆಯಲ್ಲಿ ಅಂತಿಯೋಕ್ಯಕ್ಕೆ ಕಳಿಸುವುದು ಯುಕ್ತವೆಂದು ತೀರ್ಮಾನಿಸಿದರು. ಆದ ಕಾರಣ ಸಹೋದರರಲ್ಲಿ ಮುಖ್ಯರಾಗಿದ್ದ ಬಾರ್ಸಬನೆನಿಸಿಕೊಳ್ಳುವ ಯೂದನನ್ನು ಸೀಲನನ್ನು ಆರಿಸಿಕೊಂಡು ಅವರ ಕೈಯಲ್ಲಿ ಬರೆದುಕೊಟ್ಟದ್ದೇನೆಂದರೆ, ಸಹೋದರಾಗಿರುವ ಅಪೊಸ್ತಲರು ಹಿರಿಯರು ಅಂತಿಯೋಕ್ಯ, ಸಿರಿಯ, ಕಿಲಿಕ್ಯ ಸೀಮೆಗಳಲ್ಲಿ ವಾಸಿಸುವ ಅನ್ಯಜನೊಳಗಿಂದ ಸಹೋದರಾದವರಿಗೆ ಮಾಡುವ ವಂದನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಕೆಲವು ಹೊಸಬರ ಹೆಸರು ಹೇಳಲ್ಪಟ್ಟಿದೆ. ಸೀಲನು ಪೌಲನ ಮುಂದಿನ ಪ್ರಯಾಣದಲ್ಲಿ ಅವನ ಜೊತೆಗಾರನಾಗಿರಲಿಕ್ಕಿದ್ದನು. ಈ ಕಾಗದಲ್ಲಿ ಕಂಡುಬರುವ ಪ್ರೀತಿಯನ್ನು ಗಮನಿಸಿರಿ. ದೇವರ ಕಡೆಗೆ ತಿರಿಕೊಂಡ ಅನ್ಯರಿಗೆ ಅವರು ಈ ಪತ್ರಗಳನ್ನು ಬರೆಯುತ್ತಿದ್ದರು. ಅವರನ್ನು ಅನ್ಯ ಜನರೊಳಗಿಂದ ಸಹೋದರರಾಗಿರುವವರಿಗೆ ಎಂದು ಸಂಬೋಧಿಸುತ್ತಾರೆ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ. ಆದಾಗಿ ನಮ್ಮೊಳಗಿಂದ ಹೋದ ಕೆಲವರು ನಮ್ಮಿಂದ ಏನೂ ಅಪ್ಪಣೆ ಹೊಂದದೆ ತಮ್ಮ ಮಾತುಗಳಿಂದ ನಿಮ್ಮಲ್ಲಿ ಅಸಮಾಧಾನವನ್ನು ಹುಟ್ಟಿಸಿ ನಿಮ್ಮ ಮನಸ್ಸುಗಳನ್ನು ಕಳವಳಗೊಳಿಸಿದ್ದಾರೆಂಬುದನ್ನು ಕೇಳಿದ್ದರಿಂದ ಎಂಬುದಾಗಿ. ಪ್ರಿಯರೇ, ಅಲ್ಲಿಗೆ ಹೋಗಿದ್ದ ಯಹೂದ್ಯ ಮತಾವಲಂಬಿಗಳಿಗೆ ಯೆರೂಸಲೇಮ್ ಸಭೆಯಿಂದ ನಿರ್ದೇಶನ ಕೊಡಲ್ಪಟ್ಟಿರಲಿಲ್ಲ. ಮಾತ್ರವಲ್ಲ, ಈ ದಿನಗಳಲ್ಲೂ ವಿಶ್ವಾಸಿಗಳನ್ನು ಧರ್ಮಶಾಸ್ತ್ರಕ್ಕೊಳಪಡಿಸಲು ಯತ್ನಿಸುವ ಯಾವನೇ ಆದರೂ ಅವನು ದೇವರ ವಾಕ್ಯದ ಆಧಾರದಿಂದ ಅದನ್ನು ಮಾಡುತ್ತಿಲ್ಲ. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 25 ಮತ್ತು 26ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನ ನಿಮಿತ್ತ ಜೀವದ ಹಂಗನ್ನು ತೊರೆದವರಾದ ನಮ್ಮ ಪ್ರಿಯ ಬಾರ್ನಬ ಪೌಲರ ಜೊತೆಯಲ್ಲಿ ನಿಮ್ಮ ಬಳಿಗೆ ಕಳುಹಿಸಿಕೊಡುವುದು ಯುಕ್ತವೆಂದು ನಾವೆಲ್ಲರೂ ಏಕಮನಸ್ಸಾಗಿ ತೀರ್ಮಾನಿಸಿದೆವು ಎಂಬುದಾಗಿ. ಪ್ರಿಯರೇ, ಎಷ್ಟು ಸೌಮ್ಯವಾಗಿ ಬರೆಯುತ್ತಾರೆ ನೋಡಿರಿ. ಸಭೆಯು ಯೋಗ್ಯರೆಂದು ಕಂಡವರನ್ನು ಮಾತ್ರ, ತಮ್ಮ ಪ್ರಾಣದ ಹಂಗು ತೊರೆದು ಸೇವೆ ಮಾಡಿದವರನ್ನು ಕಳುಹಿಸುತ್ತದೆ. ಪ್ರಿಯ ಸ್ನೇಹಿತನೇ, ನೀನು ಕರ್ತನಿಗಾಗಿ ಎಷ್ಟು ಹಿಂಸೆ ತಾಳಿದ್ದಿ? ನೀನು ಅದಕ್ಕಾಗಿ ತತ್ತ ಬೆಲೆಯೇನು? ದೇವರ ವಾಕ್ಯ ಸಾರುವುದಕ್ಕಾಗಿ ನಿನಗೆ ಏನು ಪ್ರಯಾಸ ಉಂಟಾಗಿದೆ? ಮುಂದಕ್ಕೆ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಆದುದರಿಂದ ಯೂದನನ್ನು ಸೀಲನನ್ನು ಕಳಿಸಿದ್ದೇವೆ. ಅವರು ಈ ಸಂಗತಿಗಳನ್ನು ಬಾಯಿ ಮಾತಿನಿಂದಲೂ ನಿಮಗೆ ತಿಳಿಸುವರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅವರು ಬಾರ್ನಬ ಪೌಲರನ್ನು ಮಾತ್ರ ಕಳಿಸುತ್ತಿದ್ದರೆ ಜನರು, ಓ, ಇವರು ಇಂಥ ವರದಿಯನ್ನೇ ತರುವರೆಂದು ತಿಳಿದಿತ್ತು ಎನ್ನುತ್ತಿದ್ದರು. ಆದ್ದರಿಂದ ಜೊತೆಗೆ ಯೂದನನ್ನು ಸೀಲನನ್ನು ಕಳುಹಿಸಿ ಇದು ಸಭಾಕೂಟದ ತೀರ್ಮಾನವೇ ಎಂಬುದನ್ನು ದೃಢಪಡಿಸಿದರು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 28 ಮತ್ತು 29ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ್ದನ್ನು, ರಕ್ತವನ್ನು ಕುತ್ತಿಗೆ ಹಿಸುಕಿ ಕೊಂದದನ್ನು, ಆದರವನ್ನು ವಿಸರ್ಜಿಸುವುದು ಅವಶ್ಯವಾಗಿದೆ. ಇದಕ್ಕೆ ಹೆಚ್ಚಿನ ಭಾರವನ್ನು ನಿಮ್ಮ ಮೇಲೆ ಹಾಕಬಾರದೆಂದು ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು. ನೀವು ಎಚ್ಚರವಾಗಿದ್ದು ಇವುಗಳ ಗೊಡವೆಗೆ ಹೋಗದಿದ್ದರೆ ನಿಮಗೆ ಒಳ್ಳೆಯದಾಗುವುದು, ಶುಭವಾಗಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನಿಗೂ ನಮಗೂ ವಿಹಿತವಾಗಿ ತೋರಿತು ಎಂಬುದನ್ನು ನೋಡುವಾಗ ಈ ತೀರ್ಮಾನದಲ್ಲಿ ಪವಿತ್ರಾತ್ಮನವರಿಗೆ ಮಾರ್ಗದರ್ಶನ ನೀಡಿ ನಡೆಸಿದನು. ಅವರಿಗೆ ತಿಳಿಸಬೇಕಾದದ್ದು ಇಷ್ಟೇ: ಹೊಸ ಅನ್ಯಜನರ ವಿಶ್ವಾಸಿಗಳು ಮೋಶೆಯ ಧರ್ಮಶಾಸ್ತ್ರ ಕೈಕೊಳ್ಳಬೇಕಾಗಿರಲಿಲ್ಲ. ಆದರೆ ಕೆಲವು ಶಿಷ್ಟಾಚಾರಗಳನ್ನು ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಕುರಿತು ಅನುಸರಿಸಬೇಕಿತ್ತು ಹಾಗೂ ಆದರ ಮಾಡಬಾರದಾಗಿತ್ತು. ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 30 ಮತ್ತು 31ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ. ಅವರು ಅಪ್ಪಣೆ ತೆಗೆದುಕೊಂಡು ಅಂತಿಯೋಕ್ಯಕ್ಕೆ ಬಂದು ಮಂಡಳಿಯನ್ನು ಕೂಡಿಸಿ ಆ ಕಾಗದವನ್ನು ಅವರಿಗೆ ಒಪ್ಪಿಸಿದರು. ಅವರು ಓದಿ ಅದರಿಂದ ಧೈರ್ಯ ತಂದುಕೊಂಡು ಸಂತೋಷಪಟ್ಟರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸುವಾರ್ತೆಯಲ್ಲಿ ಸಂತಸವೂ ಆದರಣೆಯೂ ಉಂಟಾಗುತ್ತದೆ. ಧರ್ಮಶಾಸ್ತ್ರದಲ್ಲಿ ಖಂಡನೆ ಮಾತ್ರ ಇದೆ. ಧರ್ಮಶಾಸ್ತ್ರ ಕನ್ನಡಿಯಂತಿದೆ. ನಾನು ಅದರಲ್ಲಿ ನೋಡಿದಾಗ, ಹೋ, ನಾನೆಷ್ಟು ಅಸಹ್ಯನು!
ದೇವರ ಮಹಿಮೆಗೆ ಯೋಗ್ಯನಲ್ಲ ಎಂದು ತಿಳಿದುಕೊಳ್ಳುತ್ತೇನೆ. ಆದರೆ ಸುವಾರ್ತೆಯು, ಬಾ, ದೇವರ ಬಳಿಗೆ ಬಾ, ಆತನು ನಿನ್ನನ್ನು ಸ್ವೀಕರಿಸ್ತಾನೆ, ಆತನು ತನ್ನ ಕೃಪೆಯಿಂದ ನಿನ್ನನ್ನು ರಕ್ಷಿಸ್ತಾನೆ. ಇದು ನಿಜವಾದ ಆದರಣೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 32ನೇ ವಚನದಿಂದ 34ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೂದನೂ ಸೀಲನೂ ತಾವೇ ಪ್ರವಾದಿಗಳಾಗಿದ್ದರಿಂದ ಸಹೋದರರನ್ನು ಅನೇಕ ಮಾತುಗಳಿಂದ ಪ್ರಬೋಧಿಸಿ ದೃಢಪಡಿಸಿದರು. ಅಲ್ಲಿ ಕೆಲವು ಕಾಲ ಕಳೆದ ನಂತರ ತಮ್ಮನ್ನು ಕಳಿಸಿದ್ದವರ ಬಳಿಗೆ ತಿರುಗಿ ಹೋಗುವುದಕ್ಕೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಲ್ಲೇ ಇರುವುದು ಸೀಲನಿಗೆ ಒಳ್ಳೆಯದಾಗಿ ತೋಚಿತು. ಪೌಲ ಸೀಲರು ಒಳ್ಳೆಯ ಜೊತೆಯಾದರೆಂದು ತಿಳಿದು ಬರುತ್ತದೆ. ಈ ಅನ್ಯ ವಿಶ್ವಾಸಿಗಳೊಂದಿಗಿನ ಸೇವೆ ಅವನಿಗಿಷ್ಟವಾಗಿರಬೇಕು. ಅಲ್ಲಿಯೇ ಅವನು ನಿಂತನು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆದರೆ ಪೌಲನು ಬಾರ್ನಬನು ಅಂತಿಯೋಕ್ಯದಲ್ಲಿ ನಿಂತು ಬೇರೆ ಅನೇಕರೊಂದಿಗೆ ಉಪದೇಶ ಮಾಡುತ್ತಾ ಕರ್ತನ ವಾಕ್ಯವೆಂಬ ಸುವಾರ್ತೆಯನ್ನು ಸಾರುತ್ತಾ ಇದ್ದರು ಎಂಬುದಾಗಿ. ಪ್ರಿಯರೇ, ಪೌಲ ಬಾರ್ನಬರು ನಿಜವಾಗಿ ಅಲ್ಲಿನ ಸಭೆಯ ಸಭಾಪಾಲಕರಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ಮುಂದಿನ ಕಾರ್ಯಕ್ರಮದಲ್ಲಿ ಅಪೊಸ್ತಲ ಕೃತ್ಯಗಳು 15ನೇ ಅಧ್ಯಾಯದ ಮುಂದಿನ ಭಾಗವನ್ನು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ದೇವರು ನಮಗೆ ತಿಳಿಸಿಕೊಟ್ಟಂಥ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಸುವಾರ್ತೆಯು ನಮಗೆ ಸಿಕ್ಕಿದೆ. ಆ ಸುವಾರ್ತೆಯನ್ನು ನಾವು ಸ್ವೀಕರಿಸಿ ಸುವಾರ್ತೆಯಿಂದ ಬೆಳಕನ್ನು ಹೊಂದಿದವರಾಗಿ ನಾವು ದಿನಾಲೂ ಸುವಾರ್ತೆಗೆ ಯೋಗ್ಯರಾಗಿ ಜೀವಿಸೋಣ. ದೇವರನ್ನು ಮಹಿಮೆಪಡಿಸೋಣ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ಸ್ನೇಹಿತರೆ, ಅನ್ಯಜನರು ದೇವರ ಕಡೆಗೆ ತಿರುಗಿಕೊಂಡಾಗ ಉಂಟಾದ ಗಲಿಬಿಲಿಯನ್ನು ಮಹಾಸಭಾಕೂಟವು ದೇವರಾತ್ಮನ ಸಹಾಯದಿಂದ ಆಲೋಚನೆಯಿಂದ ಉತ್ತಮವಾದ ರೀತಿಯಲ್ಲಿ ಪರಿಹರಿಸಿದ್ದನ್ನು ಕಂಡುಕೊಂಡೆವು. ಧರ್ಮಶಾಸ್ತ್ರವು ಕನ್ನಡಿಯಂತಿದೆ. ಅದು ನಮ್ಮ ಸ್ಥಿತಿಯನ್ನು ತೋರಿಸುತ್ತದೆ. ಆದರೆ ಯೇಸುಕ್ರಿಸ್ತನು ನಮ್ಮ ವಿಮೋಚಕನು. ಆತನ ವಾಕ್ಯವು ಜೀವಕ್ಕೆ ನಡೆಸುತ್ತದೆ. ಆದುದರಿಂದ ದಿನಾಲೂ ಯೇಸುಕ್ರಿಸ್ತನನ್ನು ಆತುಕೊಂಡು ದೇವರ ಆಶ್ರಯದಲ್ಲಿ ಸುರಕ್ಷಿತರಾಗಿರೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು 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 ದೂತಗಣಗಳ ಒಡೆಯನಾದ ದೇವರೇ, ನಿನ್ನಾಮಕ್ಕೆ ಅನಂತ ಸ್ತೋತ್ರವಾಗಲಿ. ಕರ್ತನೇ, ನೀನು ಅತ್ಯಂತ ಪರಿಶುದ್ಧನು. ನಿನ್ನಲ್ಲಿ ಯಾವಾಗಲೂ ಕೇವಲ ಬೆಳಕೇ ಉಂಟು. ಕತ್ತಲೆ ಎಂಬುದು ಎಷ್ಟು ಮಾತ್ರಕ್ಕೂ ಇಲ್ಲ. ಸ್ವಾಮಿ, ನೀನು ಪರಿಶುದ್ಧನಾಗಿರುವುದರಿಂದ ನಾವು ಸಹ ಪರಿಶುದ್ಧರಾಗಿರಬೇಕೆಂದು ನೀನು ಬಯಸುತ್ತಿ. ಕರ್ತನೇ, ನಿನ್ನ ವಾಕ್ಯದಲ್ಲಿ ನೋಡುವಂತೆ ನಾವು ಪರಿಶುದ್ಧತೆ ಇಲ್ಲದೆ ನಿನ್ನನ್ನು ಮೆಚ್ಚಿಸುವುದು ಅಸಾಧ್ಯ. ಆದರೆ ಸ್ವಾಮಿ, ನಾವು ಎಷ್ಟು ಮಾತ್ರಕ್ಕೂ ಪರಿಶುದ್ಧರಾಗಿ ಇರಲು ಬಹಳ ಕಷ್ಟವಾಗುತ್ತದೆ. ಇದರಿಂದಾಗಿ ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಿ ಪರಿಹರಿಸಿ ತೊಳೆಯಬೇಕೆಂದು, ನಮ್ಮನ್ನು ಪರಿಶುದ್ಧರಾಗಿ ನಡೆಸಬೇಕೆಂದು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. ದೇವ, ನಿನ್ನ ಮಗನ ಪರಿಶುದ್ಧವಾದ ರಕ್ತವನ್ನು ನಮ್ಮ ಮೇಲೆ ಪ್ರೋಕ್ಷಿಸಿ ಕರ್ತನೇ, ನಮ್ಮನ್ನು ಸರ್ವಸಂಪೂರ್ಣವಾಗಿ ಪರಿಶುದ್ಧತೆಯಲ್ಲಿ ನಡೆಸಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಈ ಕಾರಣವಾಗಿ ಕರ್ತನೇ, ನಾವು ಯಾವಾಗಲೂ ನಿನ್ನನ್ನೇ ಆತುಕೊಂಡು ಸದಾ ಪರಿಶುದ್ಧತೆಯಲ್ಲಿ ನಡೆಯಲು ಜೀವಿಸಲು, ನಮ್ಮ ಆಲೋಚನೆಗಳನ್ನು ಕೂಡ ಪರಿಶುದ್ಧತೆಯಲ್ಲಿಯೇ ಇರಿಸಿಕೊಳ್ಳಲು ನಮಗೆ ಸಹಾಯ ಮಾಡು. ನಿನ್ನೊಬ್ಬನಿಗೆ ಮಹಿಮೆ ಉಂಟಾಗಲಿ. ಯೇಸು ಸ್ವಾಮಿಯ ಮುದ್ದುನಾಮದಲ್ಲಿ ಬೇಡಿ ಹೊಂದಿದ್ದೇನೆ ಸ್ವಾಮಿ, ಆಮೇನ್. ಪ್ರಿಯರೇ, ನೀವು ವೀಕ್ಷಿಸಿದ ಕಾರ್ಯಕ್ರಮವು ನಿಮ್ಮೆಲ್ಲರಿಗೆ ಸಂತೋಷ, ಬಲವನ್ನು ನೀಡಿರುವುದಾದರೆ ಪ್ರತಿದಿನವೂ ಒಂದು ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ನಿಮ್ಮೊಂದಿಗಿರಲಿ.